परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। जन्माद्यस्येतोऽन्वयादितरतश्चार्थेष्वविघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। आदौ देवकी देवी गर्भजननं गोपीगृहे वर्धनं मायापूतनिजीवितापहरणं गोवर्धनोद्धारणं कंसच्छेदनकौरवादिहननं कुन्तीसुताः पालनम् एतद्भागवतं पुराणकथितं श्रीकृष्णलीलामृतं। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। दुर्वादिध्वान्तरवये वैष्णवेन्देवरेन्दवे श्रीराघवेन्द्रगुरवे नमोऽत्यन्तदयालवे। सुधीजनसुमन्दारं सुधीन्द्रसुतसुप्रियं सुषमीन्द्रगुरुं वन्दे सुजयीन्द्रकरोद्भवं। सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಚರಣ ಕರ್ಮಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾವು ಹಿಂದಿನ ಉಪನ್ಯಾಸದಲ್ಲಿ ಏನನ್ನು ತಿಳಿದುಕೊಂಡಿದ್ವಿ ಅಂತಂದರೆ, ಈ ಯಾವ ವೆಂಕಟನಾಥಾಚಾರ್ಯರು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ರು, ಅದೇ ರೀತಿಯಾಗಿ ಅವರು ಆಟ ಆಡಬೇಕಾದ್ರೆ ಕೆಳಗೆ ಏಳೋದು ಬೀಳೋದು, ಎದ್ದಾಗ ಬಿದ್ದಾಗ ಬೀಳುವುದು ಏಳುವುದು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಎಲ್ಲವನ್ನೂ ತಿಳ್ಕೊಂಡ್ವಿ. ಅರ್ಥಾತ್ ಅವರು ಬಿದ್ದಾಗ ಅದು ಪರಮಾತ್ಮನಿಗೆ ನಮಸ್ಕಾರ ಮಾಡುವಂತೆ ಅವರು ಏಳೋದು ಬೀಳೋದು ಈ ರೀತಿಯಾಗಿ ಕಾಣ್ತಾ ಇತ್ತು ಎಂಬುದಾಗಿ ಕವಿಗಳೆಲ್ಲರೂ ಕೂಡ ವರ್ಣನೆ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಷೋಡಶ ಸಂಸ್ಕಾರಗಳಲ್ಲಿ ಅನೇಕ ಸಂಸ್ಕಾರಗಳನ್ನು ತಂದೆಯಾದಂತಹ ತಿಮ್ಮಣ್ಣಾಚಾರ್ಯರು ಅನೇಕ ಸಂಸ್ಕಾರಗಳನ್ನು ವೆಂಕಟನಾಥಾಚಾರ್ಯರಿಗೆ ಮಾಡಿದರು. ಅನಂತರ ಈ ವೆಂಕಟನಾಥಾಚಾರ್ಯರು ವೆಂಕಟನಾಥ ಎಂಬುದಾಗಿ ಯಾಕೆ ಹೆಸರನ್ನು ಇಟ್ಟಿದ್ದು ಎಂಬುವಂತಹ ವೃತ್ತಾಂತವನ್ನು ಕೂಡ ನಾವು ತಿಳಿದುಕೊಂಡ್ವಿ. ಯಾಕೆ ಅಂತಂದರೆ, ಆ ಶ್ರೀನಿವಾಸ ದೇವರ ಅನುಗ್ರಹದಿಂದ ಇವನು ವೆಂಕಟನಾಥಾಚಾರ್ಯರು ಹುಟ್ಟಿರೋಣದ್ರಿಂದ ಒಂದು ರೀತಿಯಾಗಿ ವೆಂಕಟನಾಥ ಎಂಬುದಾಗಿ ಅವರಿಗೆ ಹೆಸರಿಟ್ಟಿದ್ದಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಲೋಕ ಅಂದರೆ ಮೇರು ಪರ್ವತ, ಮಲೆಯ ಪರ್ವತದಿಂದ ಇಟ್ಟುಕೊಂಡು ಮೇರು ಪರ್ವತದವರೆಗೆ ಈ ಮಧ್ಯದಲ್ಲಿರುವಂತಹ ಎಲ್ಲ ಜನರಿಂದಲೂ ಕೂಡ ಶ್ರೀನಿವಾಸ ದೇವರು ವಂದ್ಯರಾಗಿದ್ದಾರೆ. ಅದೇ ರೀತಿಯಾಗಿ ಈ ವೆಂಕಟನಾಥಾಚಾರ್ಯರು ಕೂಡ ಮುಂದೆ ಜಗದ್ಗುರುಗಳಾಗಿ ವಂದನೀಯರಾಗ್ತಾರೆ ಎಂಬುವಂತಹ ಉದ್ದೇಶದಿಂದಲೂ ಕೂಡ ಇವರಿಗೆ ವೆಂಕಟನಾಥ ಎಂಬುವಂತಹ ಹೆಸರನ್ನು ಏನಿಟ್ಟಿದ್ದಾರೆ ಅದು ಸಾರ್ಥಕವೇ ಆಗಿದೆ ಎಂಬುದಾಗಿ ತಿಳಿಸಿಕೊಟ್ರು. ಇನ್ನು ಓಂಕಾರ ಈ ಅಕ್ಷರಾಭ್ಯಾಸ ಮಾಡಬೇಕು ಎಂಬುದಾಗಿ ಆ ತಿಮ್ಮಣ್ಣಾಚಾರ್ಯರು ನಿಶ್ಚಯಿಸಿ ಅವರಿಗೆ ಮೊಟ್ಟ ಮೊದಲ ಬಾರಿ ನೆಲದ ಮೇಲೆ ಓಂಕಾರವನ್ನು ಬರೆಸಿ ಇದನ್ನು ಸರಿಯಾಗಿ ಉಚ್ಚಾರ ಮಾಡು ಎಂಬುದಾಗಿ ತಿಮ್ಮಣ್ಣಾಚಾರ್ಯರು ವೆಂಕಟನಾಥಾಚಾರ್ಯರಿಗೆ ಹೇಳ್ತಾರೆ. ಆವಾಗ ವೆಂಕಟನಾಥಾಚಾರ್ಯರು ತಮಗೆ ಇರುವಂತಹ ಒಂದು ತೊದಲು ನುಡಿಗಳಿಂದ ಈ ರೀತಿಯಾಗಿ ಕೇಳ್ತಾರಂತೆ ತಂದೆಯಾದವರನ್ನು. ಏನು ಅಂತಂದರೆ, ನೀವು ಬರೆದಿರುವಂತಹ ಓಂಕಾರವಾದರೂ ಕೂಡ ಒಂದು ಚಿಕ್ಕದಾದಂತಹ ಒಂದು ಜಾಗದಲ್ಲಿ ಈ ಓಂಕಾರ ಅನ್ನೋದು ಇದೆ. ಆದರೆ ಆ ಓಂಕಾರ ಪ್ರತಿಪಾದ್ಯನಾದಂತಹ ಭಗವಂತ ಏನಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಂತಹ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನ ಬಗ್ಗೆ
ಈ ಓಂಕಾರ ಅನ್ನೋದು ಹೇಗೆ ತಿಳಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಈ ರೀತಿಯಾಗಿ ವೆಂಕಟನಾಥಾಚಾರ್ಯರು ಕೇಳ್ತಾರಂತೆ. ಕೇಳಿದಾಗ ತಂದೆಗೆ ಆಶ್ಚರ್ಯ ಆಗತ್ತೆ ಅಂತೆ. ಯಾಕೆ ಅಂತಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಭಗವಂತನ ಬಗ್ಗೆ ಇಷ್ಟು ಮಹತ್ತರವಾದಂತಹ ಜ್ಞಾನ ಅನ್ನೋದು ನಮ್ಮ ಮಗನಿಗೆ ಇದೆ ಎಂಬುದಾಗಿ ಅವರು ಹೆಮ್ಮೆ ಪಡ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇನೆ ಅಲ್ಲಿ ಬಂದಿರುವಂತಹ ಅಕ್ಷರಾಭ್ಯಾಸ ಸಮಯದಲ್ಲಿ ಅನೇಕ ಜನರು ಬಂದಿರ್ತಾರೆ. ಅವರೆಲ್ಲರೂ ಕೂಡ ನೋಡಿ ಬಹಳ ಆಶ್ಚರ್ಯ ಪಡ್ತಾರಂತೆ. ಈ ರೀತಿಯಾಗಿ ವೆಂಕಟನಾಥಾಚಾರ್ಯರು ಓಂಕಾರದ ಬಗ್ಗೆ ಕೇಳಿದಾಗ ಅಲ್ಲಿ ಎಲ್ಲರೂ ಕೂಡ ಆಶ್ಚರ್ಯಪಟ್ಟು ಹೇಳ್ತಾರಂತೆ. ಇತಿ ವದಂತಮವೇಕ್ಷ ಸುಹೃಜ್ಜನಾ ಶ್ರುತಿದಿರೋಧ ದೃಢವಾಸ ಸಮಾನಸಂ ಕಥಮಯಂ ಶಿಶುರೀದೃಶವಾಕ್ಪಿತ ಸುಹೃತವಾನಿತಿ ವಿಸ್ಮಯಿತೋ ಭವನ್ ಎಂಬುದಾಗಿ ಹೇಳ್ತಾರಂತೆ. ಏನು ಅಂತಂದರೆ ಅಕ್ಷರಾಭ್ಯಾಸಕ್ಕೆ ಅನೇಕ ಜನರೆಲ್ಲರೂ ಕೂಡ ಬಂದಿರ್ತಾರೆ. ಆ ಬಂದಿರುವಂತಹ ಬಂಧುಗಳು ಎಲ್ಲರೂ ಕೂಡ ಈ ಮಾತನ್ನು ಕೇಳಿ, ಅಂದರೆ ಈ ವೆಂಕಟನಾಥಾಚಾರ್ಯರು ಹೇಳಿರುವಂತಹ ಮಾತನ್ನು ಕೇಳಿ ಅವರಿಗೆ ಒಂದು ಈ ರೀತಿಯಾಗಿದ್ದಂತಹ ಸ್ಮರಣೆ ಬರುತ್ತೆ ಅಂತೆ. ಏನು ಅಂತಂದರೆ ಇವರಿಗೆ ಪೂರ್ವದಲ್ಲಿಯೇ ವೇದದ ಜ್ಞಾನ, ಉಪನಿಷತ್ತುಗಳ ಜ್ಞಾನ ಇರೋಣದರಿಂದಲೇ ಅನೇಕ ಶಾಸ್ತ್ರಗಳ ಜ್ಞಾನ ಅನ್ನೋದು ಇರೋದರಿಂದ ಇವರು ಈ ರೀತಿಯಾಗಿ ಆ ಓಂಕಾರದ ಅರ್ಥದ ಜ್ಞಾನ ಅನ್ನೋದು ಇವರಿಗೆ ಇದೆ. ಆ ಸ್ಮರಣೆಯಿಂದಾಗಿ ಈ ವೆಂಕಟನಾಥಾಚಾರ್ಯರು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಎಂಬುದಾಗಿ ಅವರಿಗೆಲ್ಲರಿಗೂ ಕೂಡ, ಆ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯವಾಗತ್ತೆ ಅಂತೆ. ಅದೇ ರೀತಿಯಾಗಿ ಇವರಿಗೂ ಕೂಡ ಈ ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ ಅನೇಕ ರೀತಿಯಾದಂತಹ ಶಾಸ್ತ್ರಗಳ ಜ್ಞಾನ, ವೇದದ ಜ್ಞಾನ ವಿಶಿಷ್ಟವಾಗಿ ಇತ್ತು. ಆದ್ದರಿಂದ ವಿಶಿಷ್ಟವಾದಂತಹ ಜ್ಞಾನ ಇರೋಣದರಿಂದ ಈ ರೀತಿಯಾದಂತಹ ಒಂದು ಅಕ್ಷರಾಭ್ಯಾಸದಲ್ಲಿ ಚಿಕ್ಕ ಮಗುವಾಗಿದ್ದಾಗಲೇ ಹಿಂದಿನ ಒಂದು ಸಂಸ್ಕಾರದಿಂದಾಗಿ ಅವರು ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಎಂಬುದಾಗಿ ಯಾವ ಬಂಧು ಜನರು ಎಲ್ಲರೂ ಕೂಡ ತಿಳ್ಕೊಳ್ತಾರಂತೆ. ಇನ್ನು ಈ ರೀತಿಯಾಗಿ ವೆಂಕಟನಾಥಾಚಾರ್ಯರಿಗೆ ಅಕ್ಷರಾಭ್ಯಾಸವನ್ನು ಎಲ್ಲವನ್ನೂ ಕೂಡ ಮಾಡ್ತಾರೆ. ಅಷ್ಟರಲ್ಲಿಯೇ ಅವರ ಅಕ್ಕ ಮೊದಲನೆಯದಾಗಿ ಹುಟ್ಟಿರುವುದು ಅವರಿಗೆ ತಿಮ್ಮಣ್ಣಾಚಾರ್ಯರಿಗೆ ಹೆಣ್ಣು ಮಗು ಆಗಿರುತ್ತೆ. ಆ ಹೆಣ್ಣು ಮಗುವಿಗೆ ಮದುವೆ ವಯಸ್ಸು ಅನ್ನೋದು ಬಂದಿರುತ್ತೆ. ಆವಾಗ ಈ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ, ಈ ಮಗಳಾದಂತಹ ಅವಳಿಗೆ ಮದುವೆಯನ್ನು ಮಾಡಬೇಕು ಎಂಬುದಾಗಿ, ಯೋಗ್ಯವಾದಂತಹ ಒಂದು ವರವನ್ನು ಹುಡುಕಬೇಕು ಎಂಬುದಾಗಿ ಅವರು ಸಂಕಲ್ಪಿಸಿ ಉತ್ತಮನಾದಂತಹ ಒಂದು ವರವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರಂತೆ. ಅನಂತರ ಈ ವೆಂಕಟಾಂಬೆಯ ವಿವಾಹ ಅನ್ನೋದು ಯೋಗ್ಯನಾದಂತಹ ವಂಶದಲ್ಲಿ ಹುಟ್ಟಿರುವಂತಹ ಒಂದು ವಂಶದಲ್ಲಿ ತಿಮ್ಮರಸ ಎಂಬಂತಹ ಒಬ್ಬರು ಪುರುಷರು ಹುಟ್ಟಿರ್ತಾರೆ. ಅವರ ಮೊಮ್ಮಗನಾದಂತಹ ಲಕ್ಷ್ಮೀನರಸಿಂಹಾಚಾರ್ಯರಿಗೆ ಇವಳ ಮಗಳನ್ನು ವೆಂಕಟಾಂಬೆಯನ್ನು ಕೊಟ್ಟು ಅವರು ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ. ಆ ತಿಮ್ಮರಸಾರ್ಯರ ಬಗ್ಗೆ ಹೇಳಬೇಕು ಅಂತಂದರೆ ಅನೇಕ ವಿಧವಾಗಿ, ಅಂದರೆ ಅವರೂ ಕೂಡ ಪಂಡಿತರಾಗಿದ್ದರು. ಅನೇಕ ಶಾಸ್ತ್ರಾರ್ಥ ಜ್ಞಾನ ಅನ್ನೋದು ವಿಶೇಷವಾಗಿ ಅವರಿಗೆ ಇತ್ತು. ಆದ್ದರಿಂದ ಅಂತಹ ಉತ್ತಮವಾದಂತಹ ವಂಶದಲ್ಲಿ ಹುಟ್ಟಿರುವಂತಹ ಲಕ್ಷ್ಮೀನರಸಿಂಹಾಚಾರ್ಯರು ಕೂಡ ಅಷ್ಟೇ ವಿದ್ಯಾವಂತರಾಗಿದ್ದರು. ಅವರ ತಂದೆ, ಅವರ ತಾತನಂತೆ ಅವರೂ ಕೂಡ ಅನೇಕ ವೇದಗಳ ಅಧ್ಯಯನ ಮಾಡಿ, ಸ್ವಶಾಖಾಧ್ಯಯನವನ್ನು ಕೂಡ ಮಾಡಿ, ಅವರು ಸ್ವಶಾಖಾಧ್ಯಯನ ಅನೇಕ ವೇದಾಂತ, ತರ್ಕ, ಮೀಮಾಂಸಾ ಶಾಸ್ತ್ರಗಳ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪಾಠಪ್ರವಚನವನ್ನು ಕೂಡ ಮಾಡುವವರಾಗಿದ್ದಾರೆ ಆ ಲಕ್ಷ್ಮೀನರಸಿಂಹಾಚಾರ್ಯರು. ಅಂತಹ ಯೋಗ್ಯರಾದಂತಹ ಲಕ್ಷ್ಮೀನರಸಿಂಹಾಚಾರ್ಯರಿಗೆ ಇಂಥ ವೆಂಕಟಾಂಬಾದೇವಿಯು ವೆಂಕಟನಾಥಾಚಾರ್ಯರ ಅಕ್ಕನನ್ನು ಕೊಟ್ಟು ವಿವಾಹ ಮಾಡಬೇಕು ಎಂಬುದಾಗಿ ಅವರು ತಿಮ್ಮಣ್ಣಾಚಾರ್ಯರು ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿದ ನಂತರ ಅದೇ ರೀತಿಯಾಗಿ ಅವರ ವಿವಾಹ ಅನ್ನೋದು ಕೂಡ ಆಗತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನು
ಅವರ ವಿವಾಹ ಆದ ನಂತರ ಏನು ಮಾಡ್ತಾರೆ ಅಂತಂದರೆ ಲಕ್ಷ್ಮೀ ನರಸಿಂಹಾಚಾರ್ಯರು ಹೇಗೆ ಇದ್ದರು ಎನ್ನುವುದನ್ನು ಕೂಡ ಇಲ್ಲಿ ವರ್ಣಿಸ್ತಾರೆ. ಏನು ಅಂತಂದರೆ ಅರಾಧಿ ವಿದ್ವದ್ವಿಜಯಾರ್ಥ ವೃದ್ಧಿ ಸರಸ್ವತಿ ನಿತ್ಯ ನಿವಾಸ ಮಂದಿರಂ ಅಭೂತಭೂತೋಪಮ ಬುದ್ಧಿ ಸಾಗರ ಸುತೋಸ್ಯ ಲಕ್ಷ್ಮೀ ನರಸಿಂಹ ನಾಮ ಭಾಗ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಯಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಯಾವ ರೀತಿಯಾಗಿ ಇದ್ರು ಅಂತಂದರೆ ಪ್ರತಿವಾದಿ ಪಂಡಿತರನ್ನು ಜೇಯುವುದಕ್ಕೋಸ್ಕರ ಏನೇನೇ ಇವರು ಹುಟ್ಟಿದ್ರೇನೋ ಎಂಬುವಂತೆ ಇದ್ರಂತೆ. ಅಂದರೆ ಅಂತಹ ಅಗಾಧವಾದಂತಹ ಒಂದು ಪಾಂಡಿತ್ಯ ಅನ್ನೋದು ಇವರಲ್ಲಿತ್ತು. ಅಂದರೆ ವೇದಾಧ್ಯಯನ ಆಗಲಿ, ವೇದಾಧ್ಯಯನವೂ ಅಷ್ಟೇ ವಿಶಿಷ್ಟವಾಗಿ ಮಾಡಿದ್ದಾರೆ. ಶಾಸ್ತ್ರಾಧ್ಯಯನವನ್ನು ಕೂಡ, ಅನೇಕ ಶಾಸ್ತ್ರಗಳ ಅಧ್ಯಯನವನ್ನು ಕೂಡ ಇವರು ವಿಶಿಷ್ಟವಾಗಿ ವಾಸ ಮಾಡ್ತಾ ಇದ್ರು. ಇವರ ಬಾಯಿಯಲ್ಲಿ ಯಾವ ರೀತಿಯಾಗಿ ಸರಸ್ವತಿ ದೇವಿಯು ನರ್ತನೆ ಮಾಡ್ತಾ ಇದ್ಲಂತೆ. ಅಂದರೆ ಅಷ್ಟು ಯೋಗ್ಯವಾದಂತಹ ಪಂಡಿತರಾಗಿದ್ದಾರೆ ಇವರು ಲಕ್ಷ್ಮೀ ನರಸಿಂಹಾಚಾರ್ಯರು ಎಂಬುದಾಗಿ ಈ ಕವಿಗಳೆಲ್ಲರೂ ಕೂಡ ತಿಳಿಸ್ಕೊಡ್ತಾರೆ. ಇನ್ನು ಇವರ ಪಾಂಡಿತ್ಯ ಯಾವ ರೀತಿಯಾಗಿ ಇತ್ತು ಅಂತಂದರೆ, ನಮಗೆ ಯಾವ ಪಾಂಡಿತ್ಯ ಅನ್ನೋದು ಓದ್ತಾ ಇದ್ದರೆ, ಅನೇಕ ವಾದಗಳನ್ನು ಮಾಡ್ತಾ ಇದ್ದರೆ ಅದು ಹೆಚ್ಚುತ್ತಾ ಹೋಗುತ್ತೆ. ಆದರೆ ಈಗಿನ ಕಾಲದಲ್ಲಿ ನಮಗೇನಾಗುತ್ತೆ, ನಮಗೆ ಇರುವಂತಹ ಬುದ್ಧಿಮಟ್ಟಕ್ಕೆ ಅದು ಪಾಂಡಿತ್ಯ ಅನ್ನೋದು ದಿನ ದಿನಕ್ಕೂ ಕಮ್ಮಿ ಆಗ್ತಾ ಬರುತ್ತೆ. ಅದೇ ಈ ಲಕ್ಷ್ಮೀ ನರಸಿಂಹಾಚಾರ್ಯರಂತಹ ಇವರ ಪಾಂಡಿತ್ಯ ಅನ್ನೋದು ಹೇಗಿತ್ತು ಅಂತಂದರೆ ದಿನ ದಿನಕ್ಕೂ ಹಿಡಿಯಲಾರದಷ್ಟು ಕೇಳಲಾರದಷ್ಟು ಹೆಚ್ಚಾಗ್ತಾ ಇತ್ತಂತೆ. ಅಂದರೆ ಅವರ ಪಾಂಡಿತ್ಯ ಅಷ್ಟು ಅಗಾಧವಾದ, ಯಾವಾಗಲೂ ಕೂಡ ಶಾಸ್ತ್ರಾರ್ಥ ವಿಚಾರ, ಪಾಠ, ಪ್ರವಚನ ಇತ್ಯಾದಿಗಳನ್ನು ಮಾಡುವ ಮೂಲಕ ಅವರ ಜೀವನವನ್ನು ನಡೆಸ್ತಾ ಇದ್ರಂತೆ ಈ ಲಕ್ಷ್ಮೀ ನರಸಿಂಹಾಚಾರ್ಯರು. ಅಂತಹ ಯೋಗ್ಯರಾದಂತಹ ವರನನ್ನು ನೋಡಿ ಯಾವ ವೆಂಕಟಾಂಬಾದೇವಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿಕೊಡ್ತಾರೆ ತಿಮ್ಮಣ್ಣಾಚಾರ್ಯರು. ಅನಂತರ ಈ ವೆಂಕಟನಾಥಾಚಾರ್ಯರು ಕೂಡ ಅವರ ಭಾವರಾದಂತಹ ವೆಂಕಟಾಂಬಾದೇವಿಯ ಗಂಡನಾದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿಗೇನೆ ಹೋಗಿ ಅವರು ವೇದಾಧ್ಯಯನವನ್ನು, ಶಾಸ್ತ್ರಾಧ್ಯಯನವನ್ನು ಎಲ್ಲವನ್ನೂ ಕೂಡ ಮಾಡ್ತಾರೆ ಎಂಬುದಾಗಿ ಇಲ್ಲಿ ಮುಂದೆ ತಿಳಿಸ್ಕೊಡ್ತಾರೆ. ಇನ್ನು ಇಷ್ಟು ವೆಂಕಟಾಂಬಾದೇವಿಯ ವಿವಾಹ ಮಹೋತ್ಸವ ಅನ್ನೋದು ಬಹಳ ಚೆನ್ನಾಗಿ ನಡೀತು. ಅನಂತರ ಅವರು ಏನು ಮಾಡ್ತಾರೆ ಅಂತಂದರೆ, ಎರಡನೇ ಮಗನಾದಂತಹ ಗುರುರಾಜಾಚಾರ್ಯರಿಗೆ ಉಪನಯನ ಸಂಸ್ಕಾರವನ್ನು ಮಾಡಬೇಕು. ಅವರಿಗೂ ಕೂಡ ಅನೇಕ ಸಂಸ್ಕಾರಗಳನ್ನು ಎಲ್ಲವನ್ನೂ ಕೂಡ ತಿಮ್ಮಣ್ಣಾಚಾರ್ಯರು ಶಾಸ್ತ್ರದಲ್ಲಿ ಹೇಳುವಂತಹ ರೀತಿಯಲ್ಲೇನೆ ಅವರಿಗೂ ಕೂಡ, ಗುರುರಾಜಾಚಾರ್ಯರಿಗೂ ಕೂಡ ಅನೇಕ ಸಂಸ್ಕಾರಗಳನ್ನು ಕೂಡ ಮಾಡಿದ್ದಾರೆ. ಇವಾಗ ಉಪನಯನ ವಯಸ್ಸನ್ನೋದು ಆ ಗುರುರಾಜಾಚಾರ್ಯರಿಗೆ ಬಂದಿದೆ. ಆದ್ದರಿಂದ ಅವರಿಗೆ ಉಪನಯನವನ್ನು ಮಾಡಬೇಕಾಗಿದೆ ಎಂಬುದಾಗಿ ಅವರು ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಅದನ್ನು ಹೇಳ್ತಾರೆ. ಕೃತೋಪನೀತೆ ಸುಕೃತ ಕೃತೇರಯಂ ಸುತಸ್ಯ ವೈವಾಹಿಕ ಶೋಭನೋದಯಂ ಚಿಕೀರ್ಷುರಾಗಾತ್ ಕಿಲ ಯತ್ರ ಸಂಸ್ಥಿತೌ ಸುತಾ ವಿವಾಹೋತ್ಸವಕಾರಿ ದಂಪತಿ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಈ ಯಾವ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ, ಮೊದಲಿಗೆ ವಿವಾಹ ಯೋಗ್ಯಳಾದಂತಹ ವೆಂಕಟಾಂಬಾದೇವಿಗೆ ಯೋಗ್ಯನಾದಂತಹ ಶಾಸ್ತ್ರಾಧ್ಯಯನ, ವೇದಾಧ್ಯಯನ ಮಾಡಿರುವಂತಹ ವರನಿಗೆ ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ ಅವರ ಮಗಳನ್ನು ಕೊಟ್ಟು ವಿವಾಹವನ್ನು ಎಲ್ಲವನ್ನೂ ಕೂಡ ಮಾಡ್ತಾರೆ. ಅನಂತರ ಈ ಗುರುರಾಜಾಚಾರ್ಯರು ಕೂಡ ವಿದ್ಯಾಭ್ಯಾಸವನ್ನು ಮಾಡಬೇಕು. ಹೆಚ್ಚಿನ ವಿದ್ಯಾಭ್ಯಾಸ, ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಬೇಕು ಅಂತಂದರೆ ಮೊದಲಿಗೆ ಉಪನಯನ ಸಂಸ್ಕಾರ ಅನ್ನೋದು ಅವಶ್ಯವಾಗಿ ಆಗಲೇಬೇಕು. ಆದ್ದರಿಂದ ಆ ವೇದಾಧ್ಯಯನ ಅಧಿಕಾರ ಅನ್ನೋದು ಬರಬೇಕು ಅಂತಂದರೆ ಮೊದಲಿಗೆ ಉಪನಯನವನ್ನು ಮಾಡಿಕೊಳ್ಳಬೇಕು. ಆದ್ದರಿಂದ ಅವರು ಹಿರಿಯ ಮಗನಾದಂತಹ ಗುರುರಾಜಾಚಾರ್ಯರಿಗೂ ಕೂಡ ಉಪನಯನವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಅವರಿಗೂ ಕೂಡ ಯೋಗ್ಯವಾದಂತಹ ಉಪನಯನಕ್ಕೆ ಯೋಗ್ಯವಾದಂತಹ ಒಂದು ವಯಸ್ಸು ಅನ್ನೋದು ಬಂದಿರುತ್ತೆ. ಆದ್ದರಿಂದ ಅವರು ಮುಂದೆ ಆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಎಂಬಂತಹ ಉದ್ದೇಶದಿಂದ
ಅದೇ ರೀತಿಯಾಗಿ ಬ್ರಹ್ಮಚರ್ಯದಲ್ಲಿ ಮಾಡುವಂತಹ ಅನೇಕ ಕರ್ಮಗಳನ್ನು ಮಾಡಬೇಕು, ವೇದಾಧ್ಯಯನವನ್ನು ಮಾಡಬೇಕು, ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಇವೆಲ್ಲವನ್ನೂ ಕೂಡ ಮಾಡಬೇಕು ಅಂತಂದರೆ ಮೊದಲಿಗೆ ಉಪನಯನ ಅನ್ನೋದು ಆಗಬೇಕು. ಆದ್ದರಿಂದ ಆ ಮಗನಾದಂತಹ ಗುರುರಾಜಾಚಾರ್ಯರಿಗೆ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಈ ಉಪನಯನದ ಸಂಸ್ಕಾರವನ್ನು ಕೂಡ ಬಹಳ ಚೆನ್ನಾಗಿ ಗುರುರಾಜಾಚಾರ್ಯರಿಗೆ ಮಾಡಿಕೊಡ್ತಾರೆ. ಆ ತಿಮ್ಮಣ್ಣಾಚಾರ್ಯರು ಉಪನಯನದ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ಅನಂತರ ಅಧೋಪನೇತಂ ವಿದದೆ ಪಿತಾಕೃತಃ ಸಮೋದ್ಭವಸ್ಯಾತ್ಮಗುಣಾನುಕಾರಿಣಃ ಸುತಸ್ಯ ಗರ್ಗಕ್ಷಿತಿವಾಸವೋ ಯಥಾ ಸ್ವವೈರಿಧಾತ್ರಿ ಮಥನಾಗ್ರಜನ್ಮನಃ ಎಂಬುದಾಗಿ ಹೇಳ್ತಾರೆ. ಕವಿಗಳು ಏನು ಮಾಡ್ತಾರೆ ಹೇಗೆ ವರ್ಣನೆ ಮಾಡ್ತಾರೆ ಅಂತಂದರೆ, ಹಿಂದೆ ಶ್ರೀಕೃಷ್ಣ ಬಲರಾಮರಿಬ್ಬರೂ ಕೂಡ ಗೋಕುಲದಲ್ಲಿ ಬೆಳೆಯುತ್ತಿದ್ದರು. ಶ್ರೀಕೃಷ್ಣನು ತನ್ನನ್ನು ಕೊಲ್ಲಲು ಬಂದ ದಾದಿಯ ರೂಪನಾದಂತಹ ಪೂತನೆಯನ್ನು ಕೊಂದಿದ್ದನು. ಅವನ ಅಣ್ಣನಾದಂತಹ ನೀಲಾಂಬರಿ ದೇವಿ ನೀಲಾಂಬರ ಎಂಬುವಂತಹ ಅವನಿಗೆ ಪ್ರಸಿದ್ಧನಾದಂತಹ ಬಲರಾಮನು ಎಂಬುದಾಗಿ ದೊಡ್ಡವರಾದರೂ ಒಬ್ಬ ತಮ್ಮ ಇದ್ದನು. ಆ ವಸುದೇವನ ಪ್ರೇರಿತನಾಗಿ ಆ ಬ್ರಾಹ್ಮಣ ಶ್ರೇಷ್ಠರಾದಂತಹ ಗರ್ಗಾಚಾರ್ಯರು ಆ ಬಲರಾಮನಿಗೆ ಯಾವ ರೀತಿಯಾಗಿ ಉಪನಯನವನ್ನು ಮಾಡಿದರೋ ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಕೂಡ ಈ ವೆಂಕಟಾಂಬಾ ದೇವಿಯ ಮದುವೆಯನ್ನು ಎಲ್ಲವನ್ನೂ ಕೂಡ ಮುಗಿಸಿ ಅನಂತರ ಆ ಬಲರಾಮನಿಗೆ ಯಾವ ರೀತಿಯಾಗಿ ಉಪನಯನ ಸಂಸ್ಕಾರವನ್ನು ಮಾಡಿದರೋ ಅದೇ ರೀತಿಯಾಗಿ ಈ ಗುರುರಾಜಾಚಾರ್ಯರಿಗೂ ಕೂಡ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಎಂಬುದಾಗಿ ಅನ್ಕೊಂಡ್ರು. ಅದೇ ರೀತಿಯಾಗಿ ಅವರಿಗೆ ಉಪನಯನದ ಸಂಸ್ಕಾರವನ್ನು ಕೂಡ ಅದೇ ರೀತಿಯಾಗಿ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲೇನೆ ಉಪನಯನದ ಸಂಸ್ಕಾರವನ್ನು ಕೂಡ ಮಾಡಿಕೊಟ್ರು. ಅನಂತರ ಏನು ಮಾಡ್ತಾರೆ ಅಂತಂದರೆ, ಇವರಿಗೆ ವೇದಾಧ್ಯಯನ ಶಾಸ್ತ್ರಾಧ್ಯಯನಕ್ಕೆ ಎಲ್ಲದಕ್ಕೂ ಕೂಡ ಈ ಗುರುರಾಜಾಚಾರ್ಯರನ್ನು ಕಳಿಸಿಬಿಟ್ಟು ಅನಂತರ ಕೆಲವು ಸಮಯಗಳ ನಂತರ, ಕೆಲವು ವರ್ಷಗಳ ನಂತರ ಯಾವ ವೆಂಕಟನಾಥಾಚಾರ್ಯರಿಗೂ ಕೂಡ ಉಪನಯನ ಆಗುವಂತಹ ಒಂದು ಸಮಯ ಅನ್ನೋದು ಬಂದಿದೆ. ಇವರು ಕೂಡ ವೆಂಕಟನಾಥಾಚಾರ್ಯರು ಏನು ಮಾಡಬೇಕಾಗಿದೆ, ಉಪನಯನವನ್ನು ಮಾಡ್ಕೋಬೇಕಾಗಿದೆ. ಅಷ್ಟರಲ್ಲಿಯೇ ಅವರ ತಂದೆಯಾದವರಂತಹ ತಿಮ್ಮಣ್ಣಾಚಾರ್ಯರು ದಿವಂಗತರಾಗ್ತಾರೆ. ಈ ಗುರುರಾಜಾಚಾರ್ಯರ ಉಪನಯನ ಆದ ನಂತರ ಕೆಲವು ಸಮಯಗಳ ನಂತರ, ಕೆಲವು ವರ್ಷಗಳ ನಂತರ ಅವರು ತಿಮ್ಮಣ್ಣಾಚಾರ್ಯರು ದಿವಂಗತರಾಗ್ತಾರೆ. ಅದೇ ರೀತಿಯಾಗಿ ಇವಾಗ ವೆಂಕಟನಾಥಾಚಾರ್ಯರಿಗೆ ತಂದೆ ತಾಯಿ ಇಬ್ಬರೂ ಕೂಡ ಗುರುರಾಜಾಚಾರ್ಯರ ಉಪನಯನ ಆಗಿ ಕೆಲವು ವರ್ಷಗಳ ನಂತರ ಇಬ್ಬರೂ ಕೂಡ ದಿವಂಗತರಾಗ್ತಾರೆ. ಆ ನಂತರ ಆ ಸಂಸಾರದ ಭಾರವೆಲ್ಲವೂ ಕೂಡ ಹಿರಿಯ ಮಗನಾದಂತಹ ಗುರುರಾಜಾಚಾರ್ಯರಿಗೆ ಬರುತ್ತೆ. ಆ ಗುರುರಾಜಾಚಾರ್ಯರಾದರೂ ಕೂಡ ಈ ವೆಂಕಟನಾಥಾಚಾರ್ಯರು ಉಪನಯನದ ಸಮಯ ಅನ್ನೋದು ಬಂದಿದೆ, ಉಪನಯನದ ವಯಸ್ಸು ಬಂದಿದೆ ಎಂಬುದಾಗಿ ತಿಳಿದುಕೊಂಡು ಆ ವೆಂಕಟನಾಥಾಚಾರ್ಯರಿಗೆ ಈ ಗುರುರಾಜಾಚಾರ್ಯರು ಉಪನಯನವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯಿಸಿಕೊಂಡು ಅವರಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಋತೌ ವಸಂತೆ ನುಜಮಷ್ಟಮಹಾಯನಂ ತಮಗ್ರಜೋ ಮಾಸಿ ಮಧಾವುಪಾನಯತೆ ನಿಘಂಟು ನಾನಾ ಲಿಪಿ ಲಬ್ಧ ನೈಪುಣಂ ಪಿತುಃ ಸಮಾನಂ ಕಲಯನ್ನಿವಾತ್ಮನಃ. ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ಈ ಗುರುರಾಜಾಚಾರ್ಯರು ಈ ಮನೆಯ ಸಂಸಾರದ ಜವಾಬ್ದಾರಿಯನ್ನು ಎಲ್ಲವನ್ನೂ ಕೂಡ ತಗೊಂಡು ಆ ತಂದೆ ಯಾವ ರೀತಿಯಾಗಿ ಒಬ್ಬ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಾಡಬೇಕೋ ಅದೇ ರೀತಿಯಾಗಿ ಈ ಗುರುರಾಜಾಚಾರ್ಯರು ಕೂಡ ಒಂದು ಶುಭ ಮುಹೂರ್ತದಲ್ಲಿ, ವಸಂತ ಋತುವಿನಲ್ಲಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಯಾವ ವೆಂಕಟನಾಥಾಚಾರ್ಯರಿಗೆ ಉಪನಯನ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ಪಿತುಸ್ಸಮಾನಂ ಕಲಯನ್ನಿವಾತ್ಮನಃ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ತಂದೆಯ ಸಮಾನರಾದಂತಹ ಅಣ್ಣ ಗುರುರಾಜಾಚಾರ್ಯರು ಏನಿದ್ದಾರೆ ಅವರು ಎದುರುಗಡೆ ನಿಂತು ಅವರೇ ನಿಂತು ಎಲ್ಲ ಯಾವ ಉಪನಯನ ಸಂಸ್ಕಾರವನ್ನು ಎಲ್ಲವನ್ನೂ ಕೂಡ
ಮಾಡ್ತಾರೆ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಉಪನಯನದ ಸಂಸ್ಕಾರ ಅನ್ನೋದು ಗುರುರಾಜಾಚಾರ್ಯರಿಗೆ ಆಯಿತು. ವೆಂಕಟನಾಥಾಚಾರ್ಯರಿಗೆ ಉಪನಯನದ ಸಂಸ್ಕಾರವೆಲ್ಲವೂ ಕೂಡ ಮುಗೀತು. ಆ ಉಪನಯನದ ಸಂಸ್ಕಾರ ಆದ ನಂತರ ಅವರು ವಿದ್ಯಾಭ್ಯಾಸಕ್ಕೆ ಹೋಗಬೇಕು. ಅರ್ಥಾತ್ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಅಧಿಕಾರ ಬರೋದು ಯಾವಾಗ ಅಂತಂದರೆ ಉಪನಯನ ಆದ ನಂತರ. ಅದೇ ರೀತಿಯಾಗಿ ವೆಂಕಟನಾಥಾಚಾರ್ಯರಿಗೂ ಕೂಡ ಉಪನಯನ ಅನ್ನೋದು ಆಯಿತು. ಅದೇ ರೀತಿಯಾಗಿ ಇವರು ವಿದ್ಯಾಭ್ಯಾಸಕ್ಕೆ ಹೋಗಬೇಕಾಗಿದೆ. ಈ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹೋಗಬೇಕು ಎಂಬುದಾಗಿ ಈ ಗುರುರಾಜಾಚಾರ್ಯರು ಇವರನ್ನು ಎಲ್ಲಿ ಬಿಡಬೇಕು, ವೆಂಕಟನಾಥಾಚಾರ್ಯರನ್ನು ಎಲ್ಲಿ ಬಿಡಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ಅದೇ ಹೇಳ್ತಾರೆ, ಉಪಾಸದತ್ತಂ ಕುತುಕೆ ನಶೇಮುಷಿ ನಿಧಿಂ ಸಲಕ್ಷ್ಮೀ ನರಸಿಂಹದೈಶಿಕಂ ತಪೋಧಿ ಸಾಂದೀಪಿನಿ ಭೂಸುರೋತ್ತಮಂ ಯಥಾ ಯಶೋದಾತನಯಸ್ತ್ರಮೇ ತ್ರಯೀಮಯ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಈ ವೆಂಕಟನಾಥಾಚಾರ್ಯರು ಸ್ವತಃ ಪ್ರಜ್ಞಾನಿಧಿಗಳೇ. ಅಂದರೆ ಪೂರ್ವಜನ್ಮದಲ್ಲಿ ಇರುವಂತಹ ಸಂಸ್ಕಾರದಿಂದ ಅವರು ಈ ವಿದ್ಯಾವಂತರೇ ಆಗಿದ್ದಾರೆ. ಇದು ನಮಗೆ ಹೇಗೆ ತಿಳಿಯಿತು ಅಂತಂದರೆ, ಹಿಂದೆ ಅವರು ಅಕ್ಷರಾಭ್ಯಾಸದಲ್ಲಿ ಏನೇ ಓಂಕಾರದ ಒಂದು ಅರ್ಥವನ್ನು ನಾವು ಕೇಳಿದಾಗ, ಆ ಓಂಕಾರದ ಅರ್ಥವನ್ನು ಕೇಳಿದಾಗ ಇವರಿಗೆ ಶಾಸ್ತ್ರಜ್ಞಾನ ಇಲ್ಲದಲೇನೆ ಆ ರೀತಿಯಾದಂತಹ ಒಂದು ಓಂಕಾರದ ಅರ್ಥವನ್ನು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ನಮ್ಗೆ ತಿಳಿದು ಬರುತ್ತೆ. ಅದೇ ರೀತಿಯಾಗಿ ಎಲ್ಲ ಬಂಧು ಬಾಂಧವರು ಎಲ್ಲರೂ ಕೂಡ ಆ ಓಂಕಾರದ ಅರ್ಥವನ್ನು ಕೇಳಿದಾಗ ಆಶ್ಚರ್ಯ ಹೋಗ್ತಾರೆ. ಯಾಕೆ ಅಂತಂದರೆ, ಕೆಲವರಿಗೆ ಶಾಸ್ತ್ರಾಧ್ಯಯನ ವೇದಾಧ್ಯಯನ ಮಾಡಿದವರಿಗೂ ಕೂಡ ಈ ಯಾವ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಎಂಬುದಾಗಿ ತಿಳಿದಿರಲ್ಲ. ಆದರೆ ಈ ಚಿಕ್ಕ ಮಗು, ಚಿಕ್ಕ ಬಾಲಕನಾದಂತಹ ಈ ಯಾವ ವೆಂಕಟನಾಥಾಚಾರ್ಯರು ಆ ರೀತಿಯಾಗಿ ಓಂಕಾರದ ಪ್ರತಿಪಾದ್ಯನಾದಂತಹ ಭಗವಂತನ ಬಗ್ಗೆ ಕೇಳಿದಾಗ ಆ ತಂದೆಯಿಂದ ಹಿಡಿದುಕೊಂಡು ಎಲ್ಲ ಬಂಧು ಬಾಂಧವರೆಲ್ಲರೂ ಕೂಡ ಆಶ್ಚರ್ಯವಾಗ್ತಾರೆ. ಅದೇ ರೀತಿಯಾಗಿ ಇವರು ವೆಂಕಟನಾಥಾಚಾರ್ಯರು ಸ್ವತಃ ಪ್ರಜ್ಞಾನಿಧಿಗಳು, ವಿದ್ಯಾವಂತರು ಆಗಿದರೂ ಕೂಡ ಆ ಗುರುಕುಲವಾಸ ಈ ಕಲಿಯುಗಕ್ಕೆ ತಕ್ಕಂತೆ ನಾವು ಮೊದಲಿಗೆ ಉಪನಯನ ಆದ ನಂತರ ವೇದಾಧ್ಯಯನ ಸ್ವಶಾಖಾಧ್ಯಯನವನ್ನು ಮೊದಲಿಗೆ ಮಾಡಬೇಕು, ಅನಂತರ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಎಂಬುದಾಗಿಯೂ ಕೂಡ ಶಾಸ್ತ್ರವು ವಿಧಾನ ಮಾಡ್ತಾ ಇದೆ. ಆದ್ದರಿಂದ ಇವರು ಈ ರೀತಿಯಾಗಿ ಲೋಕರೂಢಿ ಅನ್ನೋದು ಇರೋದರಿಂದ ಅವರೂ ಕೂಡ ಈ ವೆಂಕಟನಾಥಾಚಾರ್ಯರು ಯಾರ ಬಲವಂತ ಇಲ್ಲದಲೇನೆ ಯಾವ ಒಂದು ವಿದ್ಯಾಪೀಠಕ್ಕೆ ಹೋಗಬೇಕು, ಅಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ಓದಬೇಕು ಎಂಬಂತಹ ಯಾವ ಬೇಜಾರು ಅನ್ನೋದು ಕೂಡ ಇಲ್ಲದಲೇನೆ ಅವರು ಉತ್ತಮ ಜ್ಞಾನಿಗಳಾದಂತಹ ಯಾವ ಲಕ್ಷ್ಮೀ ನರಸಿಂಹಾಚಾರ್ಯರು, ಅಂದರೆ ಅವರ ಭಾವ ವೆಂಕಟಾಂಬಾದೇವಿಯ ಯಜಮಾನರಾದಂತಹ ಏನು ಲಕ್ಷ್ಮೀ ನರಸಿಂಹಾಚಾರ್ಯರಿದ್ದಾರೆ, ಅವರ ಬಳಿಗೇನೆ ಹೋಗಿ ಅವರು ವೇದಾಧ್ಯಯನವನ್ನು ಶಾಸ್ತ್ರಾಧ್ಯಯನವನ್ನು ಕೂಡ ಮಾಡ್ತಾರೆ. ಈ ಲಕ್ಷ್ಮೀ ನರಸಿಂಹಾಚಾರ್ಯರು ಕೂಡ ಉತ್ತಮರಾದಂತಹ ಪಂಡಿತರು ಎಂಬುದಾಗಿ ನಾವು ಹಿಂದೆ ಹೇಳಿದ್ವಿ. ಈ ವೇದಾಧ್ಯಯನದಲ್ಲೇ ಅಷ್ಟೇ ಅಲ್ಲ, ಶಾಸ್ತ್ರಾಧ್ಯಯನ ವೇದಾಧ್ಯಯನ ಎಲ್ಲದರಲ್ಲೂ ಕೂಡ ಇವರ ಜ್ಞಾನ ಮಟ್ಟ ಅನ್ನೋದು ಹೆಚ್ಚಾಗೇ ಇದೆ ಎಂಬುದಾಗಿ ನಮಗೆ ತಿಳಿದು ಬರುತ್ತಾ ಇದೆ. ಅಂತಹ ಅದಕ್ಕೇನೆ ಯೋಗ್ಯವಾದಂತಹ ಶಾಸ್ತ್ರಾಧ್ಯಯನ ವೇದಾಧ್ಯಯನ ಮಾಡಿರುವಂತಹ ವರನಿಗೇನೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಕೂಡ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿರುವಂತಹ ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ ತನ್ನ ಮಗಳಾದಂತಹ ವೆಂಕಟಾಂಬಾದೇವಿಯನ್ನು ಕೊಟ್ಟು ವಿವಾಹ ಮಾಡಿದರು. ಅನಂತರ ವಿವಾಹ ಆದ ನಂತರ ಅವರ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿಗೇನೆ ಈ ವೆಂಕಟನಾಥಾಚಾರ್ಯರನ್ನು ಕೂಡ ಭಾವನು ಎಲ್ಲಿ ವಾಸ ಮಾಡ್ತಾ ಇದ್ರೋ ಆ ಸ್ಥಳಕ್ಕೇನೆ ಇವರನ್ನು ಕೂಡ ಕಳಿಸಿ ಶ್ರೀಕೃಷ್ಣನು ವೇದಜ್ಞನಾಗಿದ್ದರೂ ಕೂಡ ಆ ಸಾಂದೀಪಿನಿ ಮುನಿಗಳ ಹತ್ರ ಹೋಗಿ ಆ ವಿದ್ಯಾಭ್ಯಾಸವನ್ನು ಯಾವ ರೀತಿಯಾಗಿ ಮಾಡಿದನೋ ಅದೇ ರೀತಿಯಾಗಿ ಯಾವ ವೆಂಕಟನಾಥಾಚಾರ್ಯರು ಕೂಡ ಸ್ವತಃ ಅವರು ಬುದ್ಧಿವಂತರು, ಅವರು ಹೇಳಿರುವಂತಹ ಪಾಠವನ್ನು ಚೆನ್ನಾಗಿ ಗ್ರಹಿಸ್ತಾರೆ. ಪೂರ್ವಜನ್ಮದಲ್ಲಿಯೇನೇ ಅವರಿಗೆ ವೇದಾಧ್ಯಯನದ ಸಂಸ್ಕಾರ ಶಾಸ್ತ್ರಾಧ್ಯಯನದ ಸಂಸ್ಕಾರ ಅನ್ನೋದು ಎಲ್ಲವೂ ಕೂಡ ಇದೆ ಎಂಬುದಾಗಿ
ನಮಗೆ ತಿಳಿದು ಬರ್ತಾ ಇದ್ರೆ, ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದನು ಅದೇ ರೀತಿಯಾಗಿ ಇವರೂ ಕೂಡ, ಈ ವೆಂಕಟನಾಥಾಚಾರ್ಯರು ಕೂಡ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದೆ ಎಂಬುವಂತಹ ಉದ್ದೇಶದಿಂದ ಅಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿಗೆ ಈ ವೆಂಕಟನಾಥಾಚಾರ್ಯರನ್ನು ಕೂಡ ಕಳಿಸ್ತಾರೆ. ಅನಂತರ ಈ ವೆಂಕಟನಾಥಾಚಾರ್ಯರು ಯಾವ ರೀತಿಯಾಗಿ ವೇದಾಭ್ಯಾಸವನ್ನು ಮೊದಲಿಗೆ ಶಾಖಾಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದೆ. ಆ ಶಾಖಾಧ್ಯಯನವನ್ನಾದರೂ ಕೂಡ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ದ್ವಿಪಂಚಕೃತ್ವಶ್ರುತಿ ಮಾತ್ರದಶ್ರುತಿ ತ್ರಿವಿಷ್ಟಬೋಧ್ಯ ನವನೀಮಹೀರುಹ ವಟುರ್ದ್ವಿತೀಯಂ ವಟುಭಿರ್ವಯಸ್ಸಮಯಿ ರಥತ್ತ ಶಾಖಾಂ ಧರಣಿ ಸುರೇಶ್ವರ ಎಂಬುದಾಗಿ ಹೇಳ್ತಾರೆ. ಈ ವೇದ ಅನ್ನೋದು ಕಲ್ಪವೃಕ್ಷದಂತೆ ಇದೆ. ಇಂತಹ ಇರುವಂತಹ ವೇದಕ್ಕೆ ವೇದಾಧ್ಯಯನವನ್ನು ಮಾಡಬೇಕು ಅಂತಂದರೆ ಅದು ಬಹಳ ಯೋಗ್ಯತೆ ಬೇಕು. ಆ ಯೋಗ್ಯತೆ ಯಾವಾಗ ಬರುತ್ತೆ ಅಂತಂದರೆ ಉಪನಯನ ಆದ ನಂತರ ಅವನಿಗೆ ವೇದಾಧ್ಯಯನ ಮಾಡುವಂತಹ ಯೋಗ್ಯತೆ ಅನ್ನೋದು ಅವನಿಗೆ ಬರುತ್ತೆ. ಅದೇ ರೀತಿಯಾಗಿ ಆ ವೇದದಲ್ಲಿ ಎರಡನೇ ಶಾಖವಾದಂತಹ ಯಜುಶಾಖ ಏನಿದೆ, ವೇದವ್ಯಾಸ ದೇವರು ನಮಗೆ 4 ಭಾಗಗಳನ್ನು ವೇದದಲ್ಲಿ ಮಾಡಿಕೊಟ್ಟಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿ. ಅದರಲ್ಲಿ ಎರಡನೆಯದಾದಂತಹ ಏನು ಯಜುರ್ವೇದ ಏನಿದೆ, ಈ ವೆಂಕಟನಾಥಾಚಾರ್ಯರ ವೇದವಾದರೂ ಕೂಡ ಯಜುರ್ವೇದ ಆಗಿತ್ತು. ಆದ್ದರಿಂದ ಅವರ ವಂಶದ ಶಾಖಾಧ್ಯಯನವನ್ನು ಮಾಡುವುದಕ್ಕೋಸ್ಕರ ಈ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ಬಂದು ಮೊದಲಿಗೆ ವೇದಾಧ್ಯಯನವನ್ನು ಕೂಡ ಯಜುರ್ವೇದ ಅಧ್ಯಯನವನ್ನು ಕೂಡ ಮಾಡ್ತಾರೆ. ಈ ವೇದಾಧ್ಯಯನವನ್ನು ಮಾಡಬೇಕಾದ್ರೆ ಅವರ ಜೊತೆ ಅನೇಕ ಸ್ನೇಹಿತರು ಎಲ್ಲರೂ ಕೂಡ ವೆಂಕಟನಾಥಾಚಾರ್ಯರ ಜೊತೆ ಆ ವೇದಾಧ್ಯಯನಕ್ಕೆ ಕೂಡ್ತಾ ಇದ್ರಂತೆ. ಆವಾಗ ಅವರ ತನ್ನ ಜೊತೆಯಲ್ಲಿರುವಂತಹ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂತಂದರೆ ಆ ಹೇಳಿರುವಂತಹ ವೇದ ಪಾಠವನ್ನು ಆವೃತ್ತಿ ಮಾಡ್ತಾ ಇದ್ರು ಅಂತೆ. ಅಂದರೆ ಒಂದು ಬಾರಿ ಹೇಳಿದ ಕೂಡಲೇ ವೇದದ ಜ್ಞಾನ ಅನ್ನೋದು ಆಗೋದಿಲ್ಲ. ಅದನ್ನು ನಮಗೆ ನೆನಪುಳಿಬೇಕು. ಅದೇ ರೀತಿಯಾಗಿ ವಿಶಿಷ್ಟವಾದಂತಹ ಜ್ಞಾನ ಬೇಕು ಅಂತಂದರೆ ಅದರ ಆವೃತ್ತಿಯನ್ನು ನಾವು ಮಾಡಬೇಕು. ಯಾವ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದು ಆವೃತ್ತಿ ಮಾಡಿದಾಗ ಎಷ್ಟು ಬಾರಿ ಆವೃತ್ತಿಯನ್ನು ಮಾಡ್ತೇವೋ ಅಷ್ಟು ದೃಢವಾಗಿ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ತನ್ನ ಸ್ನೇಹಿತರು ಎಲ್ಲರೂ ಕೂಡ ಆ ಹೇಳಿರುವಂತಹ ವೇದ ಪಾಠವನ್ನು 2 ಬಾರಿ 5 ಬಾರಿ ಈ ರೀತಿಯಾಗಿ ಆವೃತ್ತಿಯನ್ನು ಮಾಡ್ತಾ ಇದ್ರಂತೆ. ಈ ಆವೃತ್ತಿ ಮಾಡಬೇಕಾದ್ರೆ ಇವರಾದರೂ ಕೂಡ ಒಂದೇ ಬಾರಿ, ಯಾವಾಗ ಒಂದು ಬಾರಿ ಲಕ್ಷ್ಮೀ ನರಸಿಂಹಾಚಾರ್ಯರು ಆ ವೇದ ಪಾಠವನ್ನು ಹೇಳಿಕೊಡ್ತಾ ಇದ್ರೋ ಆ ಒಂದು ಬಾರಿ ಮಾತ್ರ ಆ ವೇದವನ್ನು ಕೇಳಿ ಆ ತಕ್ಷಣದಲ್ಲಿ ಏನೇ ಹೇಳು ಎಂಬುದಾಗಿ ಹೇಳಿದರೆ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಮತ್ತೆ ಆವೃತ್ತಿ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಇವರು ಒಂದು ಬಾರಿ ಕೇಳಿದರು ಅಂತಂದರೆ ಅದನ್ನು ಮರೆಯೋದೇ ಇಲ್ಲ ಅಂತೆ. ನಾವೇನು ಮಾಡ್ತೇವೆ, ಒಂದು ಬಾರಿ ಕೇಳಿದರೆ ಅದನ್ನು ಮತ್ತೆ 1-2 ದಿನ ಬಿಟ್ಟು ಕೇಳಿದಾಗ ಅದು ನಮಗೆ ನೆನಪೇ ಇರೋದಿಲ್ಲ. ಆದರೆ ಈ ವೆಂಕಟನಾಥಾಚಾರ್ಯರು ಆ ರೀತಿಯಾಗಿ ಇದ್ದಿಲ್ಲಂತೆ. ಒಂದು ಬಾರಿ ಕೇಳಿದರೆ ಯಾವುದೋ ಒಂದು ವಿಷಯವನ್ನು ಒಂದು ಬಾರಿ ಕೇಳಿದರೆ ಸಾಕು, ಅದು ಬಹಳ ಉತ್ತಮವಾಗಿ ನೆನಪಿಟ್ಕೊಂಡು ಯಾವ ರೀತಿಯಾಗಿ ಕೇಳಿದ್ರೋ ಅದೇ ರೀತಿಯಾಗಿಯೇ ನೆನಪಿಟ್ಕೊಳ್ತಾ ಇದ್ರಂತೆ. ಆದ್ದರಿಂದ ಇದರಿಂದ ಏನು ಗೊತ್ತಾಗತ್ತೆ ಅಂತಂದರೆ ವೆಂಕಟನಾಥಾಚಾರ್ಯರ ಬುದ್ಧಿಮಟ್ಟ ಅನ್ನೋದು ಯಾವ ರೀತಿಯಾಗಿ ಇತ್ತು ಎಂಬುದಾಗಿ, ಅವರು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ರು ಎಂಬಂತಹ ವಿಷಯವು ನಮಗೆ ಇದರಿಂದ ಬಹಳ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನು ಆ ವೆಂಕಟನಾಥಾಚಾರ್ಯರು ಈ ರೀತಿಯಾಗಿ ಕೆಲವು ವರ್ಷಗಳ ಕಾಲ ವೇದಾಧ್ಯಯನವನ್ನು ಮಾಡ್ತಾ ಜೊತೆಯಲ್ಲಿ ಕಾವ್ಯಾದಿ ಅಭ್ಯಾಸಗಳನ್ನು ಕೂಡ ಮಾಡ್ತಾ ಇದ್ರಂತೆ. ಅದು ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಕಾವ್ಯಾಭ್ಯಾಸವನ್ನಾದರೂ ಕೂಡ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಏನು ಅಂತಂದರೆ ಅಸಾವಗೃಹಾದಪಿ ಕಾವ್ಯಮಗ್ರಿಮಂ ಮಹೀಸುರೋ ನಧ್ಯಯನೆ ವಯಸ್ಸಮಯೇ ಅಚಷ್ಟಧೀಮಾನನರೀಕ್ಷಿತಂ ಪುನಃ ತದೇವ ಪೃಷ್ಟಂ ಗುರುಣಾನ್ಯವಾಸರೆ ಎಂಬುದಾಗಿ
ಯಾವ ಬ್ರಾಹ್ಮಣ ಶ್ರೇಷ್ಠರಾದಂತಹ ವೆಂಕಟನಾಥಾಚಾರ್ಯರು ಏನು ಮಾಡ್ತಾ ಇದ್ರು ಅಂತಂದರೆ, ಈ ಹುಣ್ಣಿಮೆಯ ದಿನ, ಅದೇ ರೀತಿಯಾಗಿ ಪಾಡ್ಯ ದಿನ, ಅಷ್ಟಮಿ ದಿನ, ಈ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಈ ಯಾವ ದಿನಗಳು ಏನಿದ್ದಾವೆ ಇದಕ್ಕೆ ಅನಧ್ಯಯನ ಕಾಲ ಎಂಬುದಾಗಿ ಕರೀತಾರೆ. ಅಲ್ಲೇ ಈ ಯಾವ ದಿನಗಳಲ್ಲಿ ಹೊಸ ಪಾಠವನ್ನು, ವಿದ್ಯಾಭ್ಯಾಸವನ್ನು ಮಾಡಬಾರದು ಎಂಬುದಾಗಿ ಈ ಹಿರಿಯರು ತಿಳಿಸ್ಕೊಡ್ತಾರೆ. ಆ ಪಾಡ್ಯದ ದಿನದಲ್ಲಿ ಏನು ಮಾಡಬೇಕು ಅಂತಂದರೆ, ಉಳಿದ ದಿನಗಳಲ್ಲಿ ಏನು ಪಾಠವನ್ನು ಮಾಡಿರ್ತಾರೆ, ಅಂದರೆ ಈ ಯಾವ ಕಾವ್ಯಗಳನ್ನು, ಅನೇಕ ಸುಮಧ್ವಿಜಯ ಮೊದಲಾದಂತಹ ಅನೇಕ ಕಾವ್ಯಗಳ ಪಾಠವನ್ನು ಕೂಡ ಈ ಲಕ್ಷ್ಮೀ ನರಸಿಂಹಾಚಾರ್ಯರು ಅವರಿಗೆ ಮಾಡ್ತಾ ಇದ್ರಂತೆ. ವೆಂಕಟನಾಥಾಚಾರ್ಯರಿಗೆ ಮತ್ತು ಮೊದಲಾದಂತಹ ಹುಡುಗರಿಗೆ ಮಾಡ್ತಾ ಇದ್ರಂತೆ. ಈ ರೀತಿಯಾಗಿ ಮಾಡಿದಾಗ ಒಂದು ದಿನ ಅನಧ್ಯಯನ ಅನ್ನೋದು ಬರುತ್ತೆ. ಅನಧ್ಯಯನ ಬಂದಾಗ ಅವತ್ತು ಪಾಠ ಮಾಡೋದಿಲ್ಲ. ಆವಾಗ ಹಿಂದೆ ಹೇಳಿರುವಂತಹ ಕಾವ್ಯದ ಸುಮಧ್ವಿಜಯ ಪಾಠವನ್ನು ಏನು ಹೇಳಿದ್ರು ಅದರ ಅವಲೋಕನೆಯನ್ನು ಕೂಡ ಮಾಡ್ರಿ ಎಂಬುದಾಗಿ ಆ ಲಕ್ಷ್ಮೀ ನರಸಿಂಹಾಚಾರ್ಯರು ಹೇಳ್ತಾರಂತೆ. ಅದೇ ರೀತಿಯಾಗಿ ಈ ಯಾವ ಎಲ್ಲ ವಿದ್ಯಾರ್ಥಿಗಳು, ಅಲ್ಲಿರುವಂತಹ ಸಹಪಾಠಿಗಳು, ವೆಂಕಟನಾಥಾಚಾರ್ಯ ಸಹಪಾಠಿಗಳು ಎಲ್ಲರೂ ಕೂಡ ಅನಧ್ಯಯನ ದಿವಸಗಳಲ್ಲಿ ವಿಶಿಷ್ಟವಾಗಿ ಆವೃತ್ತಿಯನ್ನು ಮಾಡ್ತಾ ಇದ್ರಂತೆ. ಹಿಂದೆ ಹೇಳಿರುವಂತಹ ಕಾವ್ಯಾದಿ ಪಾಠಗಳನ್ನು ಏನು ಆವೃತ್ತಿ ಮಾಡ್ತಾ ಇದ್ರಂತೆ. ಆವೃತ್ತಿ ಮಾಡಿದ ನಂತರ ಒಂದು ದಿನ ಬಿದಿಗೆಯ ದಿನ ಪಾಡ್ಯ ಆದ ನಂತರ, ಅನಧ್ಯಯನ ಆದ ನಂತರ ಲಕ್ಷ್ಮೀ ನರಸಿಂಹಾಚಾರ್ಯರು ನೀವು ಆವೃತ್ತಿ ಮಾಡಿರುವಂತಹ ಪಾಠವನ್ನು ಹಿಂತಿರುಗಿ ಹೇಳಿ ಎಂಬುದಾಗಿ ಹೇಳಿದಾಗ ಇವರು ವೆಂಕಟನಾಥಾಚಾರ್ಯರು ಆವೃತ್ತಿಯನ್ನು ಮಾಡದೇ ಇದ್ದರೂ ಕೂಡ ಅವರು ಕೇಳಿರುವಂತಹ ಅನೇಕ ಪ್ರಶ್ನೆಗಳಿಗೆ ಎಲ್ಲಕ್ಕೂ ಕೂಡ ಇವರು ಉತ್ತರವನ್ನು ತಕ್ಷಣದಲ್ಲಿಯೇ ಉತ್ತರವನ್ನು ಕೂಡ ಕೊಡ್ತಾ ಇದ್ರು ಎಂಬುದಾಗಿ ಹೇಳ್ತಾರಂತೆ. ಆವಾಗ ಆ ಗುರುಗಳು ಅವನ ಜ್ಞಾನವಟ್ಟವನ್ನು ನೋಡಿ ಹೇಳ್ತಾರಂತೆ, ಏನು ಅಂತಂದರೆ, ಇವನು ಒಂದು ಬಾರಿ ಹೇಳಿದರೆ ಸಾಕು ಇಷ್ಟು ನೆನ್ಪಿಟ್ಕೊಳ್ತಾ ಇದ್ದಾನೆ. ಇವನು ಇಷ್ಟು ನೆನ್ಪಿಟ್ಕೊಳ್ತಾ ಇದ್ದಾನೆ ಅಂತಂದರೆ ಹಿಂದಿನ ಜನ್ಮದ ಸಂಸ್ಕಾರ ಅನ್ನೋದು ಇದ್ದೇ ಇರುತ್ತೆ. ಅಷ್ಟೇ ಅಲ್ಲದಲ್ಲೇನೆ ಇವನು ಅವರ ಸ್ನೇಹಿತರಾದರೂ ಕೂಡ ಅನೇಕ ಬಾರಿ ಆವೃತ್ತಿಯನ್ನಾದರೂ ಕೂಡ ಮಾಡಿದ್ದಾರೆ. ಇವನು ಆವೃತ್ತಿ ಮಾಡದಲೇನೆ ಒಂದು ಬಾರಿ ಕೇಳಿದ ಕೂಡಲೇ ಹೇಳ್ತಾ ಇದ್ದಾರೆ ಈ ವೆಂಕಟನಾಥಾಚಾರ್ಯರು ಎಂಬುದಾಗಿ. ಇಷ್ಟು ದಿನಗಳಾದರೂ ಕೂಡ, ಅನೇಕ ದಿನಗಳು ಬಿಟ್ಟು ಅನಂತರ ಕೇಳಿದರೂ ಕೂಡ ಅವರು ಕೇಳಿರುವಂತಹ ಪ್ರಶ್ನೆಗೆ ಚಾಚೂ ತಪ್ಪದೆ ಇವರು ಉತ್ತರವನ್ನು ಕೊಡ್ತಾ ಇದ್ರಂತೆ. ಈ ರೀತಿಯಾಗಿ ಅನೇಕ ವರ್ಷಗಳ ಕಾಲ ಇವರು ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಇವು ಎಲ್ಲವನ್ನೂ ಕೂಡ ವೆಂಕಟನಾಥಾಚಾರ್ಯರು ಮಾಡಿದರು ಎಂಬುದಾಗಿ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇನೆ ಅವರು ಎಷ್ಟು ಬುದ್ಧಿವಂತರಾಗಿದ್ದರು. ಈ ವೆಂಕಟನಾಥಾಚಾರ್ಯರು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ, ವೇದಾಧ್ಯಯನವನ್ನು ಮಾಡಬೇಕಾದ್ರೆ ಎಷ್ಟು ಬುದ್ಧಿವಂತರಾಗಿದ್ದರು ಎನ್ನುವುದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ ಕವಿಗಳು. ರಹೋ ದಿವ ರಾತ್ರಮಸಂಖ್ಯ ಚಿಂತನಂ ಸಧೀರ್ಥ ಸಾರ್ಥೇನ ಕುತೂಹಲಾತ್ಕೃತಂ ಸುಜಾತ ಕರ್ಮಾತಿಶಯಂ ಸುತೆ ಕೃತಂ ಚಕಾರ ಪಿತ್ರೇವ ಮಹೀಯಸೌ ಮತೌ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅಂದರೆ ವೆಂಕಟನಾಥಾಚಾರ್ಯರ ತಂದೆ ಆದಂತಹ ತಿಮ್ಮಣ್ಣಾಚಾರ್ಯರು ಏನಿದ್ರು ಅವರೂ ಕೂಡ ಮಹಾಜ್ಞಾನಿಗಳಾಗಿದ್ದರು ಎಂಬುದಾಗಿ ನಾವು ಹಿಂದೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಗುರುರಾಜಾಚಾರ್ಯರು ಏನು ಮಾಡಿದರು ಅಂತಂದರೆ, ಈ ವೆಂಕಟನಾಥಾಚಾರ್ಯರು ಕೂಡ ಅದೇ ರೀತಿಯಾಗಿ ಅವರ ತಂದೆ ಆದಂತಹ ತಿಮ್ಮಣ್ಣಾಚಾರ್ಯರು ಯಾವ ರೀತಿಯಾಗಿದ್ದರೋ ಇವರನ್ನೂ ಕೂಡ ಈ ತಿಮ್ಮಣ್ಣಾಚಾರ್ಯರಂತೆ ಮಾಡಬೇಕು ಎಂಬುದಾಗಿ ಅನುಕೊಂಡ ಇದ್ರು. ಅದು ಆವಾಗ ಈ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ಆ ವೇದಾಧ್ಯಯನವನ್ನು, ಶಾಸ್ತ್ರಾಧ್ಯಯನವನ್ನು ಮಾಡುವುದನ್ನು ನೋಡಿ ಆ ಯಾವ ಗುರುರಾಜಾಚಾರ್ಯರು ಆಶ್ಚರ್ಯಪಡ್ತಾರಂತೆ. ಏನು ಅಂತಂದರೆ, ಇವರು ನಮ್ಮ ತಂದೆಯು ಯಾವ ರೀತಿಯಾಗಿ ಪಂಡಿತರಾಗಿದ್ದರೋ ಅದೇ ರೀತಿಯಾಗಿ ಈ ವೆಂಕಟನಾಥಾಚಾರ್ಯರು ಕೂಡ ಒಳ್ಳೆ ಉತ್ತಮವಾದಂತಹ ಪಾಂಡಿತ್ಯವನ್ನು ಹೊಂದಿದವರಾಗಿದ್ದಾರೆ ಎಂಬುದಾಗಿ ಆ ಗುರುರಾಜಾಚಾರ್ಯರಿಗೆ ತಿಳಿದು ಬರುತ್ತೆ. ಇನ್ನು ಅಷ್ಟೇ ಅಲ್ಲದಲ್ಲೇನೆ ಹಿಂದೆ ಹೇಳಿದಂತೆ ಈ ಏಕಾಂತದಲ್ಲಿ ಹಗಲು ರಾತ್ರಿ ಇಲ್ಲದಲೇನೆ ಓದುವಂತಹ ಒಂದು ಅಭ್ಯಾಸವುಳ್ಳವರಾಗಿದ್ದರು ಈ ವೆಂಕಟನಾಥಾಚಾರ್ಯರು. ಅದೇ ಈ ಅವರ ತಂದೆಯಾದಂತಹ ತಿಮ್ಮಣ್ಣಾಚಾರ್ಯರು ಕೂಡ
ಅದೇ ರೀತಿಯಾಗಿ ಅನೇಕ ವರ್ಷಗಳ ಕಾಲ ಶಾಸ್ತ್ರಾಧ್ಯಯನವನ್ನು ಮಾಡಿದರೂ ಕೂಡ ಅವರು ಇನ್ನೂ ಯೋಗ್ಯವಾದಂತಹ ಜ್ಞಾನವನ್ನು ಹೊಂದುವುದಕ್ಕೋಸ್ಕರ ಅನೇಕ ವರ್ಷಗಳ ಕಾಲ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದರು. ಅದೇ ರೀತಿಯಾಗಿ ವಿಶಿಷ್ಟವಾದಂತಹ ಜ್ಞಾನವುಳ್ಳವರಾಗಿದ್ದರು. ಅದೇ ರೀತಿಯಾಗಿ ವೆಂಕಟನಾಥಾಚಾರ್ಯರು ಕೂಡ ವಿಶಿಷ್ಟವಾದಂತಹ ಜ್ಞಾನವುಳ್ಳವರಾಗಿದ್ದಾರೆ ಎಂಬುದಾಗಿ ಆ ಗುರುರಾಜಾಚಾರ್ಯರು ತಿಳ್ಕೊಳ್ತಾರಂತೆ. ಈ ವೆಂಕಟನಾಥಾಚಾರ್ಯರನ್ನು ನೋಡಿ ಆಶ್ಚರ್ಯ ಪಡ್ತಾರಂತೆ. ಇನ್ನು ಆ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ನಮಗೆ ವಿದ್ಯೆ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಅವರ ಜೊತೆ ಸಹಪಾಠಿಗಳ ಜೊತೆ ಆಟ ಆಡೋದು ಅನ್ನೋದು ಏನಿದೆ ಅದು ಕೂಡ ಬಹಳ ಮುಖ್ಯವಾಗಿದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ವೆಂಕಟನಾಥಾಚಾರ್ಯರು ಯಾವ ರೀತಿಯಾಗಿ ಓದ್ತಾ ಇದ್ರು ಅದೇ ರೀತಿಯಾಗಿ ಆಟವನ್ನು ಕೂಡ ಆಡ್ತಾ ಇದ್ರಂತೆ. ಏನು ಆಟವನ್ನು ಆಡ್ತಾ ಇದ್ರು ಅಂತಂದ್ರೆ ಅದಕ್ಕೆ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ವಿಹಾರ ಭೇದಾನ್ ವಿವಿಧಾನ್ ವಿಶಾಲಧೀ ಸಕೃದ್ವಿಲೋಕ್ಯೈವ ಸಖಿವ್ರಜೈಕೃತಾನ್ ತಾನೇವ ಸಂಗೃಹ್ಯ ತಪೋಭೇಶೀಲನ ಕೃತೆ ಸದೇವಾ ತನುತೆ ಸ್ಮ ಸಾದರಂ ಎಂಬುದಾಗಿ ವಿಶಿಷ್ಟವಾಗಿ ಕವಿಗಳರು ವರ್ಣನೆ ಮಾಡ್ತಾರೆ ಅಂತ. ಏನು ಅಂತಂದರೆ ಈ ವೆಂಕಟನಾಥಾಚಾರ್ಯರು ಕೂಡ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ರಂತೆ. ನಾನಾ ರೀತಿಯಾದಂತಹ ಆಟವನ್ನು ಅವರಿಗೆ ಇಂತಹ ಆಟ ಅಂತ ಇಲ್ಲ, ಯಾವ ಆಟ ಆಡಬೇಕನ್ನಿಸ್ತೋ ಆ ಎಲ್ಲ ಆಟವನ್ನು ಕೂಡ ಅವರು ಆಡ್ತಾ ಇದ್ರಂತೆ. ಈ ಯಾವಂತಹ ಬಹಳ ಬುದ್ಧಿವಂತರಾದಂತಹ ಈ ಯಾವ ವೆಂಕಟನಾಥಾಚಾರ್ಯರು ಆ ಸ್ನೇಹಿತರ ಒಟ್ಟಿಗೆ ಆಟವನ್ನು ಆಡಬೇಕಾದ್ರೆ ಆ ಆಟದಲ್ಲಿ ಇವರ ಬುದ್ಧಿಮಟ್ಟ ಅನ್ನೋದು ಎಷ್ಟು ರೀತಿಯಾಗಿ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಈ ಮುಂದೆ ಮಾಡಬೇಕಾದಂತಹ ವ್ರತ ಅನುಷ್ಠಾನ ಅಭ್ಯಾಸಕ್ಕೋಸ್ಕರವಾಗಿ ಯಾವಾಗಲೂ ಕೂಡ ಅಂದರೆ ಆ ತಪಸ್ಸು ಮಾಡಬೇಕು, ಆ ತಪಸ್ಸು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹದ್ದನ್ನು ಇವಾಗ ಆಟ ಆಡಬೇಕಾದ್ರೆ ಆಲೋಚನೆ ಮಾಡ್ತಾ ಇದ್ರಂತೆ. ಇದಕ್ಕಿಂತಲೂ ಹೆಚ್ಚಾಗಿ ನಾನು ಮುಂದೆ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಈ ರೀತಿಯಾದಂತಹ ಆಲೋಚನೆಯನ್ನು ಎಲ್ಲವನ್ನೂ ಕೂಡ ವ್ರತಾನುಷ್ಠಾನವನ್ನು ಎಲ್ಲವನ್ನೂ ಕೂಡ ನಾನು ಆಡಬೇಕು ಎಂಬುದಾಗಿ ಮಾಡಬೇಕು ಎಂಬುದಾಗಿ ಅವರು ನಿಶ್ಚಯ ಮಾಡ್ತಾರಂತೆ. ಇನ್ನು ಆ ವೆಂಕಟನಾಥಾಚಾರ್ಯರು ಬಾಲ್ಯದಲ್ಲಿ ಆಡಿರುವಂತಹ ಆಟಗಳನ್ನು ವರ್ಣನೆ ಮಾಡ್ತಾರೆ. ಏನು ಅಂತಂದರೆ ಸವಾಯುವೇಗಾತ್ ಸರಿದೋಪ್ಯವಾತರತ್ ಸ್ವಬಾಹುನಾ ಬಾಣ ಇವಾತಿರಂಹಸ ರುಜುವ್ರಜನ್ ವಕ್ರಪದಾತಿ ಬದ್ಧತಿಂ ಸ್ವವೃದ್ರುಜು ಬ್ರಹ್ಮಗತಿಂ ನಯನ್ನಿವ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಯಾವ ವೆಂಕಟನಾಥಾಚಾರ್ಯರು ಏನು ಮಾಡ್ತಾ ಇದ್ರು ಅಂತಂದರೆ ಶಾಸ್ತ್ರಾಧ್ಯಯನ ವೇದಾಧ್ಯಯನವನ್ನು ಮಾಡಬೇಕಾದ್ರೆ ಸಹಪಾಠಿಗಳ ಒಟ್ಟಿಗೆ ಇದು ಆಟವನ್ನು ಆಡ್ತಾ ಇದ್ರು. ಯಾವ ಆಟವನ್ನು ಆಡ್ತಾ ಇದ್ರು ಅಂತಂದರೆ ಅನೇಕ ಆಟಗಳನ್ನು ಆಡ್ತಾ ಇದ್ರು. ಅದರಲ್ಲಿ ಯಾವ ಈಜುವುದು ಅಂದರೆ ನದಿಯಲ್ಲಿ ಈಜೋದು ಯಾವ ರೀತಿಯಾಗಿ ಇತ್ತು ಅಂತಂದರೆ ಎಷ್ಟು ಈ ಯಾವ ಅಲೆಗಳು ಬರಬೇಕಾದ್ರೆ ನದಿಗಳಲ್ಲಿ ಆ ನದಿಗಳಿಗೆ ಎದುರಿಗೆ ಅಲೆಗಳ ಎದುರಿಗೆ ಹೋಗಿ ಇವರು ಈಜನ್ನು ಆಡ್ತಾ ಇದ್ರಂತೆ. ವಾಯುವೇಗದಿಂದ ಇವರು ಈಜನ್ನು ಆಡಲಿಕ್ಕೆ ಅಲ್ಲಿ ಹೋಗ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ಯಾವ ವೇಗಕ್ಕಿಂತಲೂ ಹೆಚ್ಚಾಗಿ ಅವರ ಭುಜದ ಒಂದು ಶಕ್ತಿಯಿಂದಾಗಿ ಇವರು ಬಹಳ ಈಜುತ್ತಾ ದಡವನ್ನು ಬೇಗನೇನೆ ಇವರ ಸ್ನೇಹಿತರಕ್ಕಿಂತಲೂ ಬೇಗನೇನೆ ಇವರು ದಡವನ್ನು ದಾಟ್ತಾ ಇದ್ರು ಎಂಬುದಾಗಿಯೂ ಕೂಡ ಆ ನದಿಯನ್ನು ದಾಟಿ ದಡವನ್ನು ಹೊಂದುತ್ತಾ ಇದ್ರು ಎಂಬುದಾಗಿಯೂ ಕೂಡ ಹೇಳ್ತಾರೆ. ಈ ಅಂತಹ ಈಜುವಾಗ ಅವರಿಗೆ ನೋಡುವಂತಹ ಜನರಿಗೆ ಎಲ್ಲರಿಗೂ ಕೂಡ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ ಯಾವ ಪರಬ್ರಹ್ಮನನ್ನು ಹೊಂದುವಂತಹ ಒಂದು ಉತ್ತಮವಾದಂತಹ ಮಾರ್ಗ ಏನಿದೆ ಆ ಮಾರ್ಗವನ್ನು ನಾವು ಹೃದಯದಿಂದ ಆ ಪರಬ್ರಹ್ಮನನ್ನು ಯಾವ ರೀತಿಯಾಗಿ ಹೊಂದಬೇಕು ಎಂಬಂತಹ ಮಾರ್ಗವನ್ನು ಸೂಚಿಸುವಂತೆ ಇವರ ಈಜುವುದು ಅನ್ನೋದು ಇತ್ತು ಎಂಬುದಾಗಿ ಅಲ್ಲಿ ವರ್ಣನೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಇನ್ನು ಮತ್ತೊಂದು ಆಟವನ್ನು ಕೂಡ ವರ್ಣನೆಯನ್ನು ಮಾಡ್ತಾರೆ. ಏನು ಅಂತಾರೆ, ನಿರಂತರಂ ಸ್ಪೃಷ್ಟ ಸಮೀರಣ ಸ್ವನ ಪ್ರಧಾನ ಲೀಲಾ ಕುಲಿನೇ ಸಖಿವ್ರಜೈ ಜನಿಷ್ಯಮಾಣಾಗ್ರಜಪಾಂಗರೆ ಚಕ ಪ್ರಧಾನ ಯೋಗಂ
ಗುಣಯನ್ನಿವಾತನೋತೆಂಬುದಾಗಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ನಾವು ಈಗಿನ ಕಾಲದಲ್ಲಿ ಒಂದು ಆಟವನ್ನು ಆಡ್ತೇವೆ. ಏನು ಅಂತಂದರೆ ಕಬಡ್ಡಿ ಎಂಬುದಾಗಿ ಒಂದು ಆಟವನ್ನು ಆಡ್ತೇವೆ. ಆ ಆಟವನ್ನು ಆಗಿನ ಕಾಲದಲ್ಲಿಯೇ ವೆಂಕಟನಾಥಾಚಾರ್ಯರು ಅವರ ಸ್ನೇಹಿತರ ಜೊತೆ ಸೇರಿಕೊಂಡು ಆ ಕಬಡ್ಡಿ ಆಟವನ್ನು ಆಡ್ತಾ ಇದ್ರಂತೆ. ಆ ಕಬಡ್ಡಿ ಆಟದ ವರ್ಣನೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಏನು ಅಂತಂದರೆ, ಒಂದು ಪಕ್ಷದಲ್ಲಿರುವಂತಹ 2 ಪಕ್ಷಗಳಿರುತ್ತೆ. ಆ ಒಂದು ಪಕ್ಷದಲ್ಲಿರುವಂತಹ ಒಬ್ಬರು ಹೋಗಿ ಅವನನ್ನು ಮುಟ್ಟಿ ಅನಂತರ ಇವರ ಪಕ್ಷಕ್ಕೆ ಬಂದರೆ ಅವರು ಜಯಿಸಿದಂತೆ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅದೇ ರೀತಿಯಾಗಿ ವೆಂಕಟನಾಥಾಚಾರ್ಯರು ಕೂಡ ಈ ಸ್ನೇಹಿತರ ಒಟ್ಟಿಗೆ ಕೂಡಿಕೊಂಡು ಆ ಕಬಡ್ಡಿ ಆಟವನ್ನು ಆಡ್ತಾ ಇದ್ರಂತೆ. ಆಡಬೇಕಾದ್ರೆ ಉಡು ಎಂಬುದಾಗಿ ಆ ಆಟವನ್ನು ಕರೀತಾ ಇದ್ರಂತೆ. ಆ ಶಬ್ದವನ್ನು ಉಚ್ಚಾರಣೆ ಮಾಡ್ತಾನೆ ಆ ಆಟವನ್ನು ಆಡಬೇಕಂತಂದರೆ, ಆ ಆಟ ಆಡಬೇಕಾದ್ರೆ ಅವರು ಎಲ್ಲ ಸ್ನೇಹಿತರು ಕಲಿಸಿ ಅವನನ್ನು ಇಟ್ಟುಕೊಂಡಾಗ ಆ ಶಬ್ದವನ್ನು ಅವರು ನಿಲ್ಲಿಸಿದರೆ ಅವರು ಆ ಪರಾಜಯವನ್ನು ಹೊಂದಿದಂತೆ. ಅದೇ ರೀತಿಯಾಗಿ ಅವರೂ ಕೂಡ ವೆಂಕಟನಾಥಾಚಾರ್ಯರು ಕೂಡ ಬಹಳ ವಿಶಿಷ್ಟವಾಗಿ ಆ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಆಟವನ್ನು ಆಡ್ತಾ ಇದ್ರಂತೆ. ಅದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಆಟಗಳನ್ನು ಕೂಡ ಇವರು ವಿಶಿಷ್ಟವಾಗಿ ಆಡಿದ್ದಾರೆ. ಅಂದರೆ ಸ್ನೇಹಿತರ ಜೊತೆ ಕೇವಲ ಓದೋದಲ್ಲದಲೇನೆ ಅನೇಕ ಆಟಗಳನ್ನು ಕೂಡ ಇವರು ಆಡಿದ್ದಾರೆ. ಈ ರೀತಿಯಾಗಿ ಆ ವೆಂಕಟನಾಥಾಚಾರ್ಯರ ಒಂದು ಸಣ್ಣ ವಯಸ್ಸಿನಲ್ಲಿ ಅನೇಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ವೇದಾಭ್ಯಾಸವನ್ನು, ಶಾಸ್ತ್ರಾಧ್ಯಯನವನ್ನು, ಅದೇ ರೀತಿಯಾಗಿ ಅನೇಕ ಆಟಗಳನ್ನು, ಸ್ನೇಹಿತರ ಒಟ್ಟಿಗೆ ಅನೇಕ ಆಟಗಳನ್ನು ಆಡಬೇಕಾದರೆ ಯಾವ ರೀತಿಯಾಗಿ ಚಿಕ್ಕ ಮಕ್ಕಳು ಇರ್ತಾರೋ ಅದೇ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಇರಬೇಕು ಅದೇ ರೀತಿಯಾಗಿ ವೆಂಕಟನಾಥಾಚಾರ್ಯರು ಕೂಡ ನಮ್ಮಂತೆ ನಾವು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ವೋ ಅದೇ ರೀತಿಯಾಗಿ ಅವರು ಕೂಡ ಆಟವನ್ನು ಆಡ್ತಾ ಇದ್ರು, ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ವರ್ಷಗಳ ಕಾಲ ಅವರು ಚಿಕ್ಕ ವಯಸ್ಸಿನಲ್ಲಿ ಇನ್ನೇನು ವಿದ್ಯಾಭ್ಯಾಸ ಮುಗಿಲಿಕ್ಕೆ ಬರುತ್ತೆ. ಇನ್ನು ವಿದ್ಯಾಭ್ಯಾಸವನ್ನು ಚಿಕ್ಕ ವಯಸ್ಸಿನಲ್ಲೇನೆ ಅನೇಕ ಶಾಸ್ತ್ರಗಳ ಅಧ್ಯಯನ, ವೇದಾಧ್ಯಯನವನ್ನು ಎಲ್ಲವನ್ನೂ ಕೂಡ ಮಾಡಿ ಉತ್ತಮ ಜ್ಞಾನಿಗಳಾಗಿ ಈ ವೆಂಕಟನಾಥಾಚಾರ್ಯರು ಇರ್ತಾರೆ ಎಂಬುದಾಗಿ ಕವಿಗಳೆಲ್ಲರೂ ಕೂಡ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇಷ್ಟು ಹೇಳುತ್ತಾ ನನ್ನ ರಾಘವೇಂದ್ರ ಸ್ವಾಮಿಗಳ ಅರ್ಥಾತ್ ವೆಂಕಟನಾಥಾಚಾರ್ಯರ ಒಂದು ಲೀಲೆಗಳ ಬಗ್ಗೆ ಯಥಾಶಕ್ತಿಯಾಗಿ ಹೇಳಿದ್ದೇನೆ. ಇದನ್ನು ಹೇಳಿರುವಂತಹ 1-2 ನನ್ನ ನುಡಿಗಳನ್ನು ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗದ ಸೀತಾಪತಿ ಶ್ರೀ ಮೂಲರಾಮಚಂದ್ರ ದೇವರಲ್ಲಿ ನನ್ನ 2 ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.